ನಮಸ್ಕಾರ ಎಲ್ಲರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ವೈಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಸಹ ಹೇಳಿದ್ದೇನೆ, ನೋಡಿ ಈಗ ಸ್ವಲ್ಪ ಟೈಮ್ ಉಂಟಲ್ಲ, ಪ್ರೀವಿಯಸ್ ಇವತ್ತು ಹಾಕಿರೋ ವಿಡಿಯೋಸ್ ಎಲ್ಲ ನೋಡಿ. ಇವತ್ತು ನೈಟ್ ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಟು ಕಾಂಪನ್ಸೇಟ್ ದ್ಯಾಟ್ ಫಸ್ಟ್ ಇನ್ನಿಂಗ್ಸ್ ಆದ ಕೂಡಲೇ ವಿಡಿಯೋ ಮಾಡ್ತಿದ್ದೇನೆ. ಫಸ್ಟ್ ಇನ್ನಿಂಗ್ಸ್ ಟೋಟಲಿ ಹ್ಯಾಪಿ, ಭಾರಿ ಖುಷಿ ಆಯಿತು RCB ಬೌಲಿಂಗ್ ನೋಡಿ. ಬಿಕಾಸ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ 176 ರನ್ ಹೊಡಿಸ್ಕೊಳ್ಳೋದು ದೊಡ್ಡ ವಿಷಯ. ಅಂದ್ರೆ ಪಾಸಿಟಿವ್ ಸೈಡ್ ಇಂದ ಹೇಳ್ತಾ ಇದ್ದೇನೆ. ಬಿಕಾಸ್ ಇಲ್ಲಿ 200 ರನ್ ಹೊಡಿಲೇಬೇಕು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ. ಚಿಕ್ಕ ಗ್ರೌಂಡು, ಬ್ಯಾಟಿಂಗ್ ಟ್ರ್ಯಾಕ್, ಮುಟ್ಟಿದ್ದೆಲ್ಲ 6 ಹೋಗ್ತದೆ. ಒಂದು 50% ಟೈಮಿಂಗ್ ಇದ್ರೆ ಸಾಕು. 100% ಟೈಮಿಂಗ್ ಎಲ್ಲ ಬೇಡ, 50% ಟೈಮಿಂಗ್ ಇದ್ರೆ 6 ಹೊಡಿಬಹುದು ಈ ಗ್ರೌಂಡ್ ಅಲ್ಲಿ ಕೇವಲ 176 ರನ್ ಹೊಡಿಸ್ಕೊಂಡಿರೋದು ದೊಡ್ಡ ಸಾಧನೆ. ಕಂಗ್ರಾಟ್ಸ್ RCB ಬೌಲರ್ಸ್. ಸಿರಾಜ್ ಅಣ್ಣ ಸೂಪರ್. ಯಶ್ ದಯಾಳ್ ಬಗ್ಗೆ ಮಾತಾಡಲೇಬೇಕು. ಲಾಸ್ಟ್ IPL ಅಲ್ಲಿ 31 ರನ್ ಡಿಫೆಂಡ್ ಮಾಡಬೇಕಿತ್ತು, 31 ರನ್ ಬಿಟ್ಟು ಕೊಟ್ಟಿದ್ರು ಒಂದೇ ಓವರಲ್ಲಿ. ಫಸ್ಟ್ ಬಾಲು ಸಿಂಗಲ್ ಉಮೇಶ್ ಯಾದವ್ ಅವರು ತೆಗೆದಿದ್ರು. KKR ಪರ ಏನು ಗುಜರಾತ್ ಟೈಟನ್ಸ್ ಪರ ಆಡ್ತಿದ್ದಂತಹ ಆಟಗಾರ ಯಶ್ ದಯಾಳ್ ಅವರು KKR ಅಗೇನ್ಸ್ಟ್ ಮ್ಯಾಚ್ ಅಲ್ಲಿ ಕೊನೆ ಓವರ್ ಅಲ್ಲಿ 31 ರನ್ ಡಿಫೆಂಡ್ ಮಾಡಬೇಕಿತ್ತು. 31 ರನ್ ಹೊಡಿಸ್ಕೊಂಡಿದ್ರು ಸಿಂಗಲ್, ಮತ್ತೆ 5 ಬಾಲ್ 5 6. ಬಟ್ ಈಗ RCBಗೆ ಅವರು ಸೇಲ್ ಆದ್ರು 5 ಕೋಟಿಗೆ. ನಾವೆಲ್ಲರೂ ಸಹ ನಕ್ಕಿದ್ದೆವು, ಎಷ್ಟು ಹೇಳಿಗೆ 5 ಕೋಟಿ ಅಂತ. ಎಂತ ಪರ್ಫಾರ್ಮೆನ್ಸ್ ಮಾರ. 4 ಓವರ್ಗೆ ಕೇವಲ 23 ರನ್. ಚಿನ್ನಸ್ವಾಮಿ ಗ್ರೌಂಡಲ್ಲಿ, ಬ್ಯಾಟಿಂಗ್ ಪಿಚ್ಚಲ್ಲಿ, ಇಷ್ಟು ಚಿಕ್ಕ ಗ್ರೌಂಡಲ್ಲಿ 4 ಓವರ್ಗೆ ಒಬ್ಬ ಬೌಲರ್, ಅಥವಾ ಲಾಸ್ಟ್ ಟೈಮ್ ಆ ರೇಂಜಿಗೆ ಹೊಡೆಸ್ಕೊಂಡಿರುವಂಥ ಬೌಲರ್ 4 ಓವರ್ಗೆ 23 ರನ್ ಬಿಟ್ಟು ಕೊಟ್ಟಿರೋದು, ಕೇವಲ 23 ರನ್ ಬಿಟ್ಟು ಕೊಟ್ಟಿರೋದು ತುಂಬ ಒಳ್ಳೆ ಸಾಧನೆ ಅಂತಾನೆ ನಾನು ಹೇಳ್ತೇನೆ. ಈವನ್ ನಮ್ಮ ಸಿರಾಜ್ ಅಣ್ಣ ಕೂಡ ಸೂಪರ್ ಆಗಿ ಬಾಲ್ ಹಾಕಿದ್ರು. ಅಲ್ಜಾರಿ ಜೋಸೆಫ್ ಅವರಿಗೆ ಮೇ ಬಿ ನೆಕ್ಸ್ಟ್ ಮ್ಯಾಚ್ ಇಂದ ಚಾನ್ಸ್ ಸಿಗೋದು ಡೌಟ್ ಅಂತ ಅನ್ಕೊಂಡಿದ್ದೇನೆ. ಬಿಕಾಸ್ 2 ಮ್ಯಾಚಲ್ಲಿ ಸಹ ಇ ವಾಸ್ ನಾಟ್ ದ್ಯಾಟ್ ಇಂಪ್ರೆಸಿವ್. ಮೇ ಬಿ ಅವರು RCBಗೆ ಸೂಟ್ ಆಗುದಿಲ್ವಾ ಅಂತ. ಇಲ್ಲೆಲ್ಲ ಗಮ್ಮತ್ತಲ್ಲಿ ಇರ್ತಾರಲ್ಲ, ಅವರ ಬೌಲಿಂಗ್ ಸಹ ಒಳ್ಳೆ ಇರಲಿಲ್ಲ. 2 ಮ್ಯಾಚಲ್ಲಿ ಸಹ ಹೊಡ್ಸ್ಕೊಂಡಿದ್ದಾರೆ. ಈ ಮ್ಯಾಚಲ್ಲಿ 43 ರನ್ ಬಿಟ್ಟು ಕೊಟ್ಟರು. ಲಾಸ್ಟ್ ಓವರಲ್ಲಿ 20 ರನ್ ಹೊಡ್ಸ್ಕೊಂಡ್ರು ಮಾರೆ. 156 ರನ್ ಇದ್ದಂತಹ ಪಂಜಾಬ್ ಕಿಂಗ್ಸ್ ಇದು ಸ್ಕೋರು. 19 ಓವರ್ ಆದ್ಮೇಲೆ 20 ಓವರ್ ಆದ್ಮೇಲೆ 176 ರನ್ ಆಯ್ತು. 20 ರನ್ ಬಿಟ್ಟು ಕೊಟ್ಟರು. ಆ್ಯಂಡ್ ಅವರು ಫೀಲ್ಡಲ್ಲಿ ತಂದ್ರೆ ಹೀಗೆ ಇರೋದಲ್ಲ, ನಗುದಿಲ್ಲ ಎಂತೆಲ್ಲ ಅಂತ ಇರ್ತಾರೆ. ಮೇ ಬಿ ನಮ್ಮ ಒಂದು ಹಾಗೆ ಸೂಟ್ ಆಗುದಿಲ್ಲ ಅಂತ RCBಗೆ. ಸೊ ನೆಕ್ಸ್ಟ್ ಮ್ಯಾಚ್ ಇಂದ ಮೇ ಬಿ ವಿಲ್ ಜಾಕ್ಸ್ ಅಥವಾ ಫರ್ಗ್ಯೂಸನ್ ಇವರನ್ನು ಆಡಿಸ್ಬೋದು, ಅಥವಾ ಟೋಪ್ಲೆ ಅವರನ್ನು ಆಡಿಸ್ಬೋದು. 2 ಮ್ಯಾಚ್ ನೋಡಿದ್ರು, 11 ಕೋಟಿ ಕೊಟ್ಟು 2 ಮ್ಯಾಚ್ ಆಡಿಸ್ಬೇಕಲ್ಲ. ಇನ್ನು RCB ಮ್ಯಾನೇಜ್ಮೆಂಟ್ ದೇ ಮೈಟ್ ಚೇಂಜ್. ಅಂದರೆ ಓಕೆ 2 ಮ್ಯಾಚ್ ಆಡಿಸಿದ್ದೇವೆ, ಇನ್ನು ಕೂರಿಸುವ, ಬೇರೆಯವರನ್ನು ಆಡಿಸುವ ಅಂತ ಒಂದು ಡಿಸಿಷನ್ಗೆ ಬರ್ಬೋದು. ಮಯಾಂಕ್ ಡಾಗರ್ ಅವರು ಕಾಸ್ಟ್ಲಿ ಆದರು, ದೂರ್ಲಿಕ್ಕೆ ಆಗುದಿಲ್ಲ. ಲಾಸ್ಟ್ ಮ್ಯಾಚ್ ಚೆಂದ ಮಾಡಿ ಆಡಿದ್ರು. 2 ಓವರಲ್ಲಿ ಬರೀ 6 ರನ್ ಬಿಟ್ಟು ಕೊಟ್ಟಿದ್ರು. ಇವತ್ತು 3 ಓವರಿಗೆ 34 ರನ್ ಹೊಡಿಸ್ಕೊಂಡ್ರು. ಗ್ರೌಂಡ್ ಚಿಕ್ಕ ಉಂಟು, ಮುಟ್ಟಿದೆಲ್ಲ 6 ಹೋಗ್ತದೆ. ಆ್ಯಂಡ್ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿಯೇ ಮಾಡ್ತಾರಲ್ಲ, ಒಂದು ಬೌಲರ್ನಾದರೂ ಟಾರ್ಗೆಟ್ ಮಾಡಿಯೇ ಮಾಡ್ತಾರೆ ಒಪೋನೆಂಟ್ ಬ್ಯಾಟ್ಸ್ಮನ್. ಸೊ ಇವತ್ತು ಮಯಾಂಕ್ ಡಾಗರ್ ಅವರನ್ನು ಟಾರ್ಗೆಟ್ ಮಾಡಿದ್ರು. ಗುಡ್ ಥಿಂಗ್ ಏನು ಅಂತಂದರೆ RCB ಟ್ರಸ್ಟೆಡ್ ದೇರ್ ಬೌಲಿಂಗ್ ಯೂನಿಟ್. ಅವರ ಬೌಲಿಂಗ್ ಯೂನಿಟ್ ಅನ್ನು ಟ್ರಸ್ಟ್ ಮಾಡಿ ಕರಣ್ ಶರ್ಮಾ ಅವರನ್ನು ಬೆಂಚಲ್ಲೇ ಕೂರಿಸಿ ದಿನೇಶ್ ಕಾರ್ತಿಕ್ ಅವ್ರನ್ನ ಪ್ಲೇಯಿಂಗ್ 11 ಇಟ್ಕೊಂಡಿದ್ರು. ಇಲ್ದಿದ್ರೆ ಯೂಶಲಿ ಕರಣ್ ಶರ್ಮಾ ಅವರನ್ನು ಪ್ಲೇಯಿಂಗ್ 11 ಇಡ್ತಾರೆ. ಬ್ಯಾಟಿಂಗ್ ಸ್ಟಾರ್ಟ್ ಆದ್ಮೇಲೆ DK ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರಬಹುದು ಅಂತ ಅನ್ಕೊಂಡಿದ್ವಿ. ಹಾಗೆ ಮಾಡಲಿಲ್ಲ. ಕರಣ್ ಶರ್ಮಾ ಅವ್ರನ್ನ ಬೆಂಚಲ್ಲಿ ಇಟ್ಟರು, DKನ ಪ್ಲೇಯಿಂಗ್ 11 ಇಟ್ಕೊಂಡಿದ್ರು. ಈಗ ಮೇ ಬಿ ಚೇಸಿಂಗ್ ಟೈಮಲ್ಲಿ ಲಾಂಬ್ರೋರ್ ಅಥವಾ ಸುಯೇಶ್ ಪ್ರಭು ದೇಸಾಯಿ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ಬರ್ಬೋದು. ದಟ್ಸ್ ಅ ಗುಡ್ ಡಿಸಿಷನ್. ಬೌಲರ್ಸ್ ಅನ್ನ ಟ್ರಸ್ಟ್ ಮಾಡಿದ್ರು. ಇಲ್ಲ, ವಿಲ್ ಗೋ ವಿತ್ 5 ಬೌಲರ್ಸ್, ನೋಡೋ ಎಂತ ಆಗ್ತದೆ ಅಂತ. ಬಟ್ ವರ್ಕ್ ಆಯ್ತು ಮಾರೆ. ನನ್ನ ಪ್ರಕಾರ ಪ್ಯಾನಿಕ್ ಆಗದಿದ್ರೆ ಸೆನ್ಸಿಬಲ್ ಆಗಿ ಆಡಿದ್ರೆ ಇವತ್ತು ಏನು RCB ಪಕ್ಕ ವಿನ್ ಆಗ್ತದೆ ಅಂತ ಅನ್ನಿಸ್ತಾ ಉಂಟು. ಹೊಸ ಅಧ್ಯಾಯ, ಕೊಹ್ಲಿ ಅವರು ಹೇಳಿದಾಗ ಹೊಸ ಅಧ್ಯಾಯ ಇವತ್ತಿನಿಂದ ಸ್ಟಾರ್ಟ್ ಆಗ್ತದೆ ಅಂತ ನಂಗೆ ಯಾಕೋ ಬಲವಾಗಿ ಅನ್ನಿಸ್ತಾ ಉಂಟು. ನಿಮ್ಗೆ ಏನು ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಮ್ಯಾಚ್ ಮುಗ್ದ ಕೂಡಲೇ ಇವತ್ತು ವಿಡಿಯೋ ಬರೋದಿಲ್ಲ. ನಾಳೆ ಬೆಳಿಗ್ಗೆ 7 ರಿಂದ 8 ಗಂಟೆಯ ಒಳಗೆ ವಿಡಿಯೋ ಅಪ್ಲೋಡ್ ಆಗ್ತದೆ ಮ್ಯಾಚ್ ಬಗ್ಗೆ. ದಯವಿಟ್ಟು ಇನ್ನು ಕಮೆಂಟ್ ಮಾಡಬೇಡಿ, ಅಥವಾ ರಾತ್ರಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಡಿ ಬ್ರೋ ವಿಡಿಯೋ ಇಲ್ಲಿ ಅಂತ. ಇವತ್ತಿನ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೇನೆ, ಇವತ್ತು ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರೋದಿಲ್ಲ ಅಂತ. ಸೊ ಮನ್ನಿಸಬೇಕಾಗಿ ವಿನಂತಿ. ಸರಿಯಾಗಿರ್ಬರುವ. ನಮಸ್ಕಾರ.